Hello guys, welcome back to my channel Lekhapriya's multi-purpose channel. Yes, special ಆಗಿರುವಂತ ಎಪಿಸೋಡ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಬನ್ನಿ. ಅಯ್ಯೋ ಲೇ ಒಬ್ಬಬ್ಬಾ ನಟನ ಕಲಾ ಚತುರ ರಾಜ್ಕುಮಾರ್ ಅಮಿತಾಬ್ ಬಚ್ಚನ್ ಮೀರಿಸ್ತಾನೆ ಸಣ್ಣ ಮಗ. ಅಬ್ಬಬ್ಬಬ್ಬಬ್ಬಬ್ಬ ಅವ್ರ ದಾದಾಗೆ ಹೊಡೆದು ಬಿಟ್ರೆ ನಮ್ಮಮ್ಮಂಗ ಹೊಡೆದು ಅವನು ಹೊಡ್ಕೊಂಡು ಹೊಡ್ಕೊಂಡ್ ಬಿಟ್ಬಿಟ್ಟ. ಅಬ್ಬಬ್ಬಬ್ಬ ಕಲಾವಿದೆ ಮಗ. ಫೈನಲಿ ನನ್ನ ತಂಗಿ ಹೊರಡುವ ಸಮಯ ಬಂತು. ಖಂಡಿತವಾಗಿಯೂ ಕ್ವಾಲಿಟಿ ಆಗಿರುವಂಥ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವಳಿಗೆ ಇಷ್ಟವಾಗಿರೋದನ್ನ ಎಲ್ಲದನ್ನೂ ಮಾಡಿಕೊಟ್ರು ಮಮ್ಮಿ. ಅವಳಿಗೆ ರೊಟ್ಟಿ ಅಂದರೆ ತುಂಬ ಇಷ್ಟ, ರೊಟ್ಟಿ ಊಟ. ಈ ರೀತಿ ಬಿಸಿ ಬಿಸಿಯಾದ ಜೋಳದ ರೊಟ್ಟಿ, ಚಟ್ನಿ ಪುಡಿ, ನೀರುಳ್ಳಿ, ಬೀನ್ಸ್ ಪಲ್ಯ, ಕಾಯಿ ಚಟ್ನಿ, ಕೆಂಪು ಚಟ್ನಿ, ಮೆಂತ್ಯ ಕೆಂಪು ಚಟ್ನಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಇಟ್ಟು ಅವಳಿಗೆ ಸರ್ವ್ ಮಾಡಿದ್ವಿ. ಅವಳಿಗಂತೂ ತುಂಬಾ ಇಷ್ಟ ಈ ಊಟ, ತುಂಬಾ ಖುಷಿಪಟ್ಟು ತಿಂತಾಳೆ. ಇದು ಹೊರಡೋದನ್ನ ದಾವಣಗೆರೆ ಊಟ ಅಂತಲೇ ಫೇಮಸ್ ನಮ್ಮ ಸೈಡು. ಚಿತ್ರದುರ್ಗದಲ್ಲೂ ರೊಟ್ಟಿ ಮಾಡ್ತಾರೆ, ಬಟ್ ಈ ಕಡೆ ಮುದ್ದೆ ಫೇಮಸ್. ಬಟ್ ಇದನ್ನ ಪ್ಯೂರ್ಲಿ ದಾವಣಗೆರೆ ಅಡುಗೆ ಅಂತಂತಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ತಿಂತಾ ಇಲ್ಲ, ಸಂಪೂರ್ಣ ಹೋಮ್ ಮೇಡ್. ಆ್ಯಸ್ ಐ ಟೋಲ್ಡ್ ಯು, ನಾವು ಮನೆ ಊಟನೇ ಮಾಡೋದು, ಮನೆ ಅಡುಗೆನೇ ಮತ್ತು ನಾವು ತಿನ್ನೋದು. ಸೊ ಇವತ್ತಿನ ಈ ಒಂದು ಬ್ಯೂಟಿಫುಲ್ ಅಂದರೆ ಯಮ್ಮಿ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಹೆಲ್ದಿ ಆಗಿರುವಂತಹ ಬ್ರೇಕ್ಫಾಸ್ಟ್ ನಮ್ಮ ಮನೇಲಿ ಏನು ಅಂತ ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬಾಯಲ್ಲಿ ನೀರು ಬಂದರೆ, ಆಸೆ ಆದರೆ, ನಾನಂತೂ ಜವಾಬ್ದಾರಿ ಅಲ್ಲ, ಖಂಡಿತವಾಗಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಬಾಯಲ್ಲಂತೂ ನೀರು ಬರೋದು ಗ್ಯಾರಂಟಿ. ಸೊ ಬನ್ನಿ. ಫೈನಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ತುಂಬ ಭಾರವಾದ ಮನಸ್ಸಿನಿಂದ ನನ್ನ ತಂಗಿನ ಸೆಂಡ್ ಆಫ್ ಮಾಡೋಕ್ಕೆ ನಾವು ಹೋಗ್ತಾ ಇದ್ದೀವಿ. ಆನ್ ದ ವೇ ಅವ್ರನ್ನ ಅಪ್ ಟು ಬ್ಯಾಂಗ್ಳೂರ್ವರೆಗೂ ಬಿಟ್ಬಿಟ್ರೆ ಅಲ್ಲಿಂದ ಅವ್ರ ಹಸ್ಬೆಂಡ್ ಬಂದು ಏರ್ಪೋರ್ಟ್, ದಟ್ ಮೀನ್ಸ್ ಏರ್ಪೋರ್ಟ್ವರೆಗೂ ಡ್ರಾಪ್ ಕೊಡಬೇಕು. ಇದು ಆನ್ ದ ವೇ ಅವರು ಮಧ್ಯದಾರಿಯಲ್ಲಿ ಬರ್ತಾರೆ, ಅಲ್ಲಿಂದ ಅವರು ಪ್ಲೇನಲ್ಲಿ ಹೊರಟೋಗ್ತಾಳೆ. ಮಿಸ್ ಯು. ಫೈನಲಿ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ಆನ್ ದ ವೇ ಈ ರೀತಿಯಲ್ಲಿ ರೋಡ್ ಸೈಡಲ್ಲಿ ಇಂಥ ಗಿಡ ತಾನಾಗೇ ಬೆಳ್ಕೊಂಡಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಈ ರೀತಿಯ ಕಾಂಬಿನೇಷನ್ ಪ್ರಕೃತಿಯಲ್ಲೇ ಇಷ್ಟು ರೀತಿಯ ಕಾಂಬಿನೇಷನ್ ಸಿಗುತ್ತೆ ಅಂತ ರಿಯಲಿ ಐ ವಾಸ್ ಅಮೇಜ್ಡ್. ಇದೊಂದು ಪ್ಲೇಸ್ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ, ಒಂಥರ ಹಾಂಟೆಡ್ ಪ್ಲೇಸ್ ರೀತಿ ಇತ್ತು. ನನಗಂತೂ ಏನೋ ಒಂಥರ ಅನಿಸ್ತು, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇದೊಂದು ಪ್ಲೇಸಿಗೆ ಬಂದ್ವಿ, ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಪ್ಲೇಸ್. ಇದೊಂದು ದೊಡ್ಡ ಆಲದ ಮರ. ಆಲದ ಮರ ಏನು ಮಮ್ಮಿ ಇದು? ಹಾಂ, ಆಲದ ಮರ. ಇಲ್ಲೊಂದು ರೂಮ್ ಇದೆ, ತುಂಬ ಹಳೆಯ ರೂಮು. ಇದು ಬಾಗಿಲು ಎಷ್ಟು ಗಟ್ಟಿ ಇದೆ ಅಂದರೆ ಕಬ್ಬಿಣದ ಬಾಗಿಲು. ಇದೇನಾಗಿತ್ತು ಹಳೆ ಕಾಲದಲ್ಲಿ ಗೊತ್ತಿಲ್ಲ ನನಗೆ. ಫುಲ್ಲು ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. ಎಷ್ಟು ಬಿಗಿಯಾಗಿ ಕಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲ ಫುಲ್ಲು ಕಬ್ಬಿಣದಲ್ಲೆಲ್ಲ ಮಾಡಿಸ್ಬಿಟ್ಟಿದ್ದಾರೆ ನೋಡಿ. ಇದೇನು ಮಾಡ್ಕೊಂಡಿದ್ರೆ ಒಳಗೆ ಬಟ್ಟೆ ಒಳಗೆಲ್ಲ ಹಾಳಾಗೋಗಿದೆ ನೋಡಿ. ಇದೇನಕ್ಕೋಸ್ಕರ ಮಾಡ್ಕೊಂಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ ರೂಮು. ಒಳಗೆ ಹೋಗ್ಲಾ ಮಮ್ಮಿ? ಮಮ್ಮಿ ಬೇಡ ಅಂತಿದ್ದಾರೆ. ಆ ಕಡೆ ಎಲ್ಲ ಗೋಡೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ, ಅದು ಬಿದ್ದೋಗಿದೆ ಎಲ್ಲ. ಬಟ್ ಬಾಗಿಲು ಮಾತ್ರ ತುಂಬ ಚೆನ್ನಾಗಿದೆ. ಕಾಯ್ವಿನಿ ಮಮ್ಮಿ ಒಳಗಡೆ ಏನೇ ನೋಡು. ಓಕೆ, ಇಲ್ಲೊಂದು ಬಾವಿ ಇದೆ ಫ್ರೆಂಡ್ಸ್. ಎಸ್, ಇಲ್ಲೊಂದು ಬಾವಿ ಇದೆ ಮಮ್ಮಿ. ಇಲ್ಲೊಂದು ಹಾಳು ಬಾವಿ ಇದೆ. ಹಾಂ, ಬಾವಿ ಇದೆ, ದೊಡ್ಡ ಬಾವಿ. ಪಂಪ್ ಹೌಸ್ ಇರ್ಬೋದು ಇದು ಮೋಸ್ಟ್ಲಿ ಪಂಪ್ ಹೌಸ್ ಇರ್ಬೋದು ಫ್ರೆಂಡ್ಸ್. ದೊಡ್ಡ ಬಾವಿ ಇದೆ ನೋಡಿ, ದೊಡ್ಡ ಬಾವಿ, ಸಖತ್ತು ದೊಡ್ಡ ಬಾವಿ. ಬಂದೆ, ಇದು ಪಂಪ್ ಹೌಸ್ ಮಾಡಿರ್ಕೊಂಡಿದ್ರು ಅಂತ ಅನ್ಸುತ್ತೆ. ಸಖತ್ತು ದೊಡ್ಡ ಬಾವಿ. ಈ ಕಡೆ ನೋಡಿ, ಈ ಕಡೆ ಕಟ್ಟೆ ಇದೆ, ತುಂಬ ನೂರಾರು ವರ್ಷಗಳ ಹಿಂದಿಂದದು ಅಂತ ಅನ್ಸುತ್ತೆ ನೋಡಿ ಕಟ್ಟೆ ಯಾವ ರೀತಿ ಇದೆ ಅಂತ. ನಿಜವಾಗಿಯೂ ಒಳ್ಳೆ ಪ್ಲೇಸ್ ಇದು, ಒಳ್ಳೆ ಪ್ಲೇಸ್ ನೋಡ್ದಂಗೆ ಆಯಿತು ನೋಡಿ. ಇದು ಕಾಣ್ತಾ ಇದೆಯಲ್ಲ, ಒಳ್ಳೆ ದೊಡ್ಡ ಕಟ್ಟೆ. ಇದು ಏನಾಗಿತ್ತು ಹಳೆ ಕಾಲದಲ್ಲಿ ಗೊತ್ತಿಲ್ಲ, ಯಾರೋ ಮಾಡ್ಕೊಂಡಿದ್ದಾರೆ. ಬಟ್ ಬಾವಿ ಅಂತೂ ಸಖತ್ ದೊಡ್ಡ ಬಾವಿ. ಹಾಳು ಬಿದ್ದಿದೆ. ಅದೊಂದು ರೂಮ್ ನಾನು ತೋರಿಸಿದ್ನಲ್ಲ,
ಮಮ್ಮಿ ಬೈತಾ ಇದ್ದಾರೆ ಬಂದ್ಬಿಡು ಅಂತ, ಜಾಗಗಳು ಸರಿ ಇರಲ್ಲ ಅಂತ. ಏನೋ ಈ ರೀತಿ ಮಾಡ್ಕೊಂಡಿದ್ದಾರೆ ನೋಡಿ, ಏನೋ ಗೊತ್ತಿಲ್ಲ. ಇದೊಂದು ಈ ರೀತಿ ಇದೆ. ಯಾರ್ದೋ ತೋಟ ಅಂತ ಅನ್ಸುತ್ತೆ, ಹುತ್ತ ಎಲ್ಲ ಬೆಳೆದು ಬಿಡಿದೆ. ನೋಡಿ ಹುತ್ತ. ಅಂದರೆ ಮಾತ್ರ ತುಂಬಾ ಹಾಂಟೆಡ್ ಪ್ಲೇಸ್ ಇದ್ದಂಗಿದೆ. ನೈಟ್ ಟೈಮ್ ಬಂದ್ಬಿಟ್ಟು ಭಯ ಆಗುತ್ತೆ. ಫೈನಲಿ ನನ್ನ ಸಿಸ್ಟರ್ನ ಡ್ರಾಪ್ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ, ರೀಚ್ ಆದ್ವಿ ಸೇಫಾಗಿ. ಹಾಗೆ ಆನ್ ದ ವೇ ನನ್ನ ಬ್ರದರ್ ಮನೆಗೆ ಕೂಡ ಹೋಗಿ ಬಂದ್ವಿ. ಅವರು ಒಳ್ಳೆ ಬಿಸಿ ಬಿಸಿಯಾಗಿರುವಂತಹ ಊಟ ಆರ್ಡರ್ ಮಾಡಿದ್ರು. ಅಲ್ಲಿ ರೈಸ್, ರಸಮ್, ಚಪಾತಿ, ಪಲ್ಯ, ತೊಕ್ಕು, ಕರ್ಡ್ ರೈಸ್ ಎಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡ್ ಬಂದ್ವಿ. ತುಂಬ ಹಸುವಾಗಿತ್ತು. ಹಬ್ಬದ ಪ್ರಯುಕ್ತ ಎಲ್ಲೂ ಓಪನ್ ಆಗಿರಲಿಲ್ಲ, ಯಾವ ರೆಸ್ಟೋರೆಂಟ್ಸ್, ಹೋಟೆಲ್ಸ್ ಯಾವುದು ಓಪನ್ ಆಗಿರಲಿಲ್ಲ. ಊಟ ಮಾಡ್ಕೊಂಡು ಇದೀಗ ತಾನೇ ಮನೆ ರೀಚ್ ಆಗಿದ್ದೀವಿ ಫ್ರೆಂಡ್ಸ್. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋತೀವಿ. ಎಲ್ಲರನ್ನೂ ತುಂಬ ಮಿಸ್ ಮಾಡ್ಕೋತೀನಿ. ನನ್ನ ತಂಗಿನ, ಫ್ಯಾಮಿಲಿನ ತುಂಬಾ ಮಿಸ್ ಮಾಡ್ಕೋತೀವಿ. ಆದಷ್ಟು ಬೇಗ ಅವ್ರು ಮತ್ತೆ ಬರಲಿ, ಸ್ವಲ್ಪ ಟೈಮ್ ತಗೊಂಡು ಬರಲಿ ಅಂತ ಕೇಳ್ಕೊಳ್ತಾ ಇದೀವಿ. ಟೇಕ್ ಕೇರ್.